ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆ. ಮಕ್ಕಳ ಆಟದ ಮೈದಾನದಲ್ಲಿ ಬಿದ್ದಿದೆ ರಾಶಿ ರಾಶಿ ಕಸ. ಆಟದ ಮೈದಾನದ ಪಕ್ಕದಲ್ಲಿ ಯುಜಿಡಿ ಓಪನ್ ಆಗಿದ್ರೂ ಉದಾಸೀನ. ಎಸ್, ತುಮಕೂರು ಜಿಲ್ಲಾಸ್ಪತ್ರೆ ಹೆಸರಿಗೆ ಮಾತ್ರ ಹೈಟೆಕ್ ಆಗಿದ್ದು ಒಂದಲ್ಲ ಒಂದು ವಿಚಾರಕ್ಕೆ ಸದಾ ಸುದ್ದಿಯಲ್ಲಿದ್ದೇ ಇರುತ್ತೆ. ಅದೇನೋ ಗೊತ್ತಿಲ್ಲ, ಸರ್ಕಾರಿ ಆಸ್ಪತ್ರೆ ಅಂತಾನೋ ಅಥವಾ ಕೇಳೋರ್ಯಾರೋ ಇಲ್ಲ ಅಂತಾನೋ ಇಲ್ಲಿನ ಸಿಬ್ಬಂದಿಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇನ್ನು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಕೊಡೋದ್ರಲ್ಲಿ ಸ್ವಚ್ಛತೆ ಅಂದ್ರೆ ಏನು ಅನ್ನೋದು ಆಸ್ಪತ್ರೆಯ ಸಿಬ್ಬಂದಿಗೆ ಗೊತ್ತೇ ಇಲ್ಲ ಅಂತ ಕಾಣುತ್ತೆ. ಇನ್ಯಾರಾದ್ರೂ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅವರಿಗೆ ಧಮಕಿ ಹಾಕೋ ಕೆಲಸವನ್ನ ಮಾಡ್ತಾರೆ. ಜಿಲ್ಲಾಸ್ಪತ್ರೆಗೆ ಆರೋಗ್ಯ ಸರಿ ಮಾಡಿಕೊಳ್ಳಲು ಬಂದವರು ರೋಗವನ್ನ ಹತ್ತಿಸಿಕೊಂಡೇ ಮನೆಯ ದಾರಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ತುಮಕೂರು ಜಿಲ್ಲಾಸ್ಪತ್ರೆಯ ಮಕ್ಕಳ ವಾರ್ಡ್ ಪಕ್ಕದಲ್ಲಿರುವ ಮಕ್ಕಳ ಆಟದ ಮೈದಾನದಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದ್ದು, ಆಟದ ಮೈದಾನದ ತುಂಬೆಲ್ಲ ಕಸವೇ ತುಂಬಿಕೊಂಡಿದೆ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿಯೇ ಕೊಳಚೆ ನೀರಿನಿಂದ ಗಬ್ಬು ವಾಸನೆ ಬರ್ತಾ ಇದ್ದು, ಕೊಳಚೆ ಪಕ್ಕದಲ್ಲಿಯೇ ಮಕ್ಕಳು ಆಟ ಆಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಆಸ್ಪತ್ರೆಗೆ ಮಕ್ಕಳನ್ನ ಕರೆದುಕೊಂಡು ಬರೋದು ಮಕ್ಕಳಿಗೆ ತಗುಲಿರುವ ರೋಗಗಳು ದೂರವಾಗ್ಲಿ ಅಂತ. ಆದ್ರೆ ಇಲ್ಲಿ ಮಕ್ಕಳ ವಾರ್ಡ್ ಪಕ್ಕವೇ ಅಸ್ವಚ್ಛತೆ ತಾಂಡವಾಡ್ತಾ ಇದೆ. ಎಲ್ಲಂದ್ರಲ್ಲಿ ಯುಜಿಡಿ ನೀರು ಹರಿದು ಕೊಳಚೆಯಂತಾಗಿ ನೀರಿನ ತುಂಬೆಲ್ಲ ಹುಳಗಳಿದ್ದು, ಇಲ್ಲಿಗೆ ಬಂದವರಿಗೆ ನಿಜವಾಗಿಯೂ ಆರೋಗ್ಯದ ಸಮಸ್ಯೆ ದೂರವಾಗುತ್ತಾ ಅಥವಾ ಇದರಿಂದ ಮಕ್ಕಳ ಆರೋಗ್ಯ ಮತ್ತಷ್ಟು ಹದಗೆಡುತ್ತಾ ಎಂಬ ಅನುಮಾನ ಶುರುವಾಗಿದೆ. ಇನ್ನು ಇದೊಂದು ಕಡೆಯಾದ್ರೆ ಆಟದ ಮೈದಾನದ ಪಕ್ಕದಲ್ಲಿ ಯುಜಿಡಿ ಗುಂಡಿ ಬಾಯಿ ತೆರೆದಿದ್ದು ಸಾವಿಗಾಗಿ ಕಾಯ್ತಾ ಇದೆ. ಅಕಸ್ಮಾತ್ ಆಟ ಆಡುವಾಗ ಮಕ್ಕಳೇನಾದ್ರೂ ಗುಂಡಿಯಲ್ಲಿ ಬಿದ್ರೆ ಅದಕ್ಕೆ ಹೊಣೆಯಾರು ಎನ್ನುವಂತಾಗಿದೆ. ಇನ್ನು ಯುಜಿಡಿ ಗುಂಡಿ ಬಾಯಿ ತೆರೆದು ಸಾವಿಗಾಗಿ ಕಾಯ್ತಾ ಇದ್ರು ಅದನ್ನ ಮುಚ್ಚದೆ ಇರೋದು ಜಿಲ್ಲಾಸ್ಪತ್ರೆಯ ಆಡಳಿತ ಯಾವ ರೀತಿಯಲ್ಲಿದೆ ಎನ್ನುವುದಕ್ಕೆ ಪ್ರಮುಖ ಸಾಕ್ಷಿಯಾಗಿದೆ. ಯಾರಾದ್ರೂ ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡ್ತಾರೆ ಅಂದಾಗ ಲಕಲಕ ಹೊಳೆಯುವ ಹಾಗೆ ವಾರ್ಡ್ಗಳು ಮತ್ತು ಮೈದಾನ ಬಾಕಿ ದಿನಗಳಲ್ಲಿ ಮಾತ್ರ ಕಸದಿಂದ ತುಂಬಿ ತುಳುಕ್ತಾವೆ. ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗಿದೆಯಾ ಅನ್ನೋ ಅನುಮಾನ ನಮಗೀಗ ಮತ್ತೆ ಶುರುವಾಗ್ತಾ ಇರುವಂಥದ್ದು. ಈ ಮಾತನ್ನು ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿರುವಂಥ ಮಕ್ಕಳ ವಾರ್ಡ್ ಪಕ್ಕದಲ್ಲಿ ಏನು ಮಕ್ಕಳ ಒಂದು ಆಟದ ಮೈದಾನ ಇದೆ, ಆ ಆಟದ ಮೈದಾನದಲ್ಲಿಯೇ ಸ್ವಚ್ಛತೆ ಇಲ್ಲದಿರುವಂಥದ್ದು ನಮಗೀಗ ಕಾಣಿಸ್ತಾ ಹೋಗ್ತಾ ಇರುವಂಥದ್ದು. ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಿ. ನಾನಿದೀಗ ಮಕ್ಕಳ ವಾರ್ಡ್ನ ಪಕ್ಕದಲ್ಲಿರುವಂತಹ ಮಕ್ಕಳ ಆಟದ ಮೈದಾನದಲ್ಲಿದ್ದೇನೆ. ಇಲ್ಲಿ ಪ್ರತಿದಿನವೂ ಕೂಡ ನೂರಾರು ಮಕ್ಕಳುಗಳು ಬರ್ತಾ ಇರ್ತಾರೆ, ಮಕ್ಕಳುಗಳು ಅಡ್ಮಿಟ್ ಕೂಡ ಆಗ್ತಾರೆ. ಆದರೆ ಮಕ್ಕಳಿಗಾಗಿ ಇಲ್ಲಿ ಆಟ ಆಡೋದಕ್ಕೆ ಅಂತೇಳಿ ಚಿಕ್ಕದಾಗಿ ಒಂದು ಆಟದ ಮೈದಾನವನ್ನು ನಿರ್ಮಿಸಿದ್ದಾರೆ. ಆ ಸದ್ಯದ ಆಟದ ಮೈದಾನದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಚಿಕ್ಕ ಮಕ್ಕಳು ಆಟ ಆಡುವಂಥ ಜಾಗ. ಇದು ಯಾವ ರೀತಿಯಲ್ಲಿಯೂ ಕೂಡ ಒಂದು ಸ್ವಚ್ಛವಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ನಾನು ನಿಮಗೆ ಈ ಕಡೆ ಮತ್ತೊಂದು ಭಾಗದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನೀವು ಪ್ರತಿನಿತ್ಯವೂ ಕೂಡ ಇಲ್ಲಿ ನೂರಾರು ಜನ ಬರ್ತಾ ಇರ್ತಾರೆ. ಆದರೆ ಮಕ್ಕಳನ್ನು ಈ ರೀತಿಯ ಕೊಳಚೆ ಜಾಗಕ್ಕೆ ಆಟ ಆಡೋದಕ್ಕೆ ಕಳಿಸೋದಾದರೂ ಹೇಗೆ? ಈ ಮಕ್ಕಳ ಆಟದ ಮೈದಾನದ ಪಕ್ಕದಲ್ಲಿಯೇ ಈ ರೀತಿಯಾಗಿ ಅಸ್ವಚ್ಛತೆ ಇದ್ದರೆ ಮಕ್ಕಳು ರೋಗಗಳಿಂದ ಗುಣಮುಖರಾಗಬೇಕು ಅಂತ ಆಸ್ಪತ್ರೆಗೆ ಬಂದು ಇಲ್ಲಿರುವಂಥ ಅನ್ಹೈಜಿನಿಕ್ ಏನಿದೆ ಇದರಿಂದ ಮತ್ತಷ್ಟು ರೋಗಿಗಳಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವೀಗ ಅಲ್ಲಿ ಗಮನಿಸ್ತಾ ಇದ್ರಿ, ಸಾಕಷ್ಟು ಹುಳುಗಳಿವೆ ಅದರೊಳಗಡೆ. ಅದೆಲ್ಲವೂ ಕೂಡ ಸಾಕಷ್ಟು ಹುಳುಗಳು, ಅನ್ಹೈಜಿನಿಕ್ ಆಗಿರುವಂಥ ಜಾಗ. ಅದು ಮಕ್ಕಳ ಆಟದ ಮೈದಾನದ ಪಕ್ಕದಲ್ಲಿದ್ದರೂ ಕೂಡ ಯಾರೂ ಇದನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ ಅಂದರೆ ತಪ್ಪಾಗೋದಿಲ್ಲ. ಪ್ರತಿನಿತ್ಯ ಬರುವಂಥ ಮಕ್ಕಳು ನಾವು ಈಗ ಕಾಯಿಲೆಗಳಿಂದ ವಾಸಿಯಾಗಿ ಇಲ್ಲಿಂದ ಆಚೆ ಹೋಗಬೇಕಪ್ಪ ಅಂತ ಬಂದರೆ, ಆದರೆ
ತುಮಕೂರಿನ ಜಿಲ್ಲಾಸ್ಪತ್ರೆಗೆ ಮಕ್ಕಳು ಬಂದರೆ ಮತ್ತಷ್ಟು ರೋಗ ರುಜಿನಗಳು ಅಂಟಿಕೊಳ್ಳುವಂಥ ಭೀತಿ ಇದೀಗ ಎದುರಾಗ್ತಾ ಇರುವಂಥದ್ದು. ಇದಕ್ಕೆ ಎಲ್ಲವಕ್ಕೂ ಕಾರಣ ಅಂತ ಹೇಳೋದಾದರೆ ಆಟದ ಮೈದಾನದಲ್ಲಿರುವಂಥ ಅಸ್ವಚ್ಛತೆ. ಇದಿಷ್ಟೇ ಅಲ್ಲ, ದೃಶ್ಯಗಳಿಂದ ನಾನೀಗ ಮತ್ತೊಂದಿಷ್ಟು ತೋರಿಸ್ತಾ ಹೋಗ್ತೀನಿ. ನೀವೀಗ ನೋಡ್ತಾ ಹೋಗಿ ಎಲ್ಲಂದರಲ್ಲಿ ಕಸ ಬಿದ್ದಿರುವಂಥದ್ದು, ಎಲ್ಲಂದರಲ್ಲಿ ಗುಟ್ಕಾವುಗಳಿರುವಂಥದ್ದು. ಸದ್ಯಕ್ಕೆ ಸಾಕಷ್ಟು ದಿನಗಳಿಂದಲೂ ಕೂಡ ಕಸವನ್ನು ಇಲ್ಲಿ ಎತ್ತಿಲ್ಲ ಅನ್ನೋದಕ್ಕೆ ಅಲ್ಲಿರುವಂಥ ಬಾಕ್ಸೇ ಸಾಕ್ಷಿ. ನೋಡ್ತಾ ಹೋಗಿ ಇಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ಅಸ್ವಚ್ಛತೆ ಮರೀಚಿಕೆ ಆಗಿದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ಇಲ್ಲಿ ಇದಿಷ್ಟೇ ಅಲ್ಲ, ಪ್ರತಿದಿನವೂ ಕೂಡ ಕಸ ಇದೇ ರೀತಿಯಾಗಿ ಬಿದ್ದಿದೆಯಾ, ಬೀಳ್ತಿದೆಯಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಕಸವನ್ನು ಸರಿಯಾಗಿ ತೆರವುಗೊಳಿಸ್ತಾ ಇಲ್ವಾ, ಸ್ವಚ್ಛ ಮಾಡ್ತಾ ಇಲ್ವಾ? ಇಲ್ಲಿ ರೋಗಿಗಳ ಕಡೆಯವರು ಬರ್ತಾರೆ, ಆದರೆ ಅವರಿಗೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಅವರು ಎಸೆದ್ದನ್ನು ಸ್ವಚ್ಛಗೊಳಿಸಬೇಕಾಗಿದ್ದಂಥದ್ದು ಆಸ್ಪತ್ರೆಯ ಸಿಬ್ಬಂದಿಗಳ ಕರ್ತವ್ಯ. ಇನ್ನು ಇದು ನಿಜಕ್ಕೂ ಕೂಡ ಆಘಾತಕಾರಿ ವಿಷಯ. ಇಲ್ಲಿ ಸಾಕಷ್ಟು ಮಕ್ಕಳುಗಳು ಬರ್ತಾ ಇರ್ತಾರೆ. ಇಲ್ಲಿ ಮುಚ್ಚಬೇಕಾಗಿದ್ದಂಥ ಡ್ರೈನೇಜ್ ಕ್ಯಾಪ್ ತೆರೆದಿದೆ. ಇಲ್ಲಿ ನೋಡಿ, ಪಕ್ಕದಲ್ಲೇ ಇಷ್ಟೆಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಇದು ಪಕ್ಕದಲ್ಲೇ ಮಕ್ಕಳು ಆಟ ಆಡುವಂಥ ಜಾಗ. ಆ ಮಕ್ಕಳು ಆಟ ಆಡುವಂಥ ಜಾಗದಿಂದ 10 ಮೀಟ್ರ್ ಅಲ್ಲ 5 ಮೀಟ್ರ್ ಕೂಡ ಇಲ್ಲ, ಇಲ್ಲಿ ಡ್ರೈನೇಜ್ ಕ್ಯಾಪ್ ಓಪನ್ ಇದೆ. ಅಕಸ್ಮಾತ್ ಯಾರಾದರೂ ಮಕ್ಕಳು ಆಟ ಆಡ್ತಾ ಇದ್ದವರು ಇದರ ಒಳಗೆ ಏನಾದರೂ ಕೂಡ ಮಿಸ್ ಆಗಿ ಬಿದ್ದರೆ ಜವಾಬ್ದಾರಿ ಯಾರಾಗ್ತಾರೆ? ಈ ಜವಾಬ್ದಾರಿಯನ್ನು ಒತ್ಕೊಳ್ಳೋರು ಯಾರು? ಈ ಹೊಣೆಯನ್ನು ಒತ್ಕೊಳ್ಳೋರು ಯಾರು? ನೋಡಿ, ಮಕ್ಕಳು ಆಟ ಆಡೋ ಜಾಗದಲ್ಲಿ ಒಡೆದಂಥ ಗಾಜಿನ ಪೀಸ್ಗಳಿವೆ, ಗಾಜಿನ ಭಾಗ ಇದೆ. ಅಕಸ್ಮಾತ್ ಏನಾದರೂ ಅನಾಹುತ ಆಯಿತು, ಅಚಾತುರ್ಯ ಆಯಿತು ಅಂದರೆ ಜವಾಬ್ದಾರಿ ಯಾರು? ಇಷ್ಟೆಲ್ಲ ಅಸ್ವಚ್ಛತೆ ಇದೆ. ಇದಿಷ್ಟೇ ಅಲ್ಲ, ಇಲ್ಲಿ ಡ್ರೈನೇಜ್ ಹರಿತಿದೆ, ಉಕ್ಕಿ ಹರಿತಿದೆ, ಇದನ್ನು ಕೂಡ ಸ್ವಚ್ಛಗೊಳಿಸಿಲ್ಲ. ಮಕ್ಕಳ ವಾರ್ಡಿನ ಪಕ್ಕದಲ್ಲಿಯೇ ಈ ರೀತಿಯಾಗಿ ಅಸ್ವಚ್ಛತೆ, ಅನ್ಹೈಜಿನಿಕ್ ಅನ್ನೋದಿದ್ರೆ ಮಕ್ಕಳು ರೋಗಿಗಳಿಂದ ವಾಸಿಯಾಗಿ ಗುಣಮುಖರಾಗಿ ಇಲ್ಲಿಂದ ಹೋಗಬೇಕಾ, ಇಲ್ಲ ಮತ್ತಷ್ಟು ರೋಗಗಳನ್ನು ಮನೆಗೆ ಹೊತ್ಕೊಂಡು ಹೋಗಬೇಕಾ ಅನ್ನೋದು ನಮಗೀಗ ಅನುಮಾನವಾಗಿ ಕಾಡ್ತಾ ಇರುವಂಥದ್ದು, ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಸ್ವಚ್ಛಗೊಳಿಸ್ಬೇಕಾದ್ರೆ ಸಿಬ್ಬಂದಿ ಇಲ್ವಾ? ಇಲ್ಲ ಸ್ವಚ್ಛಗೊಳಿಸೋದಕ್ಕೆ ಇಲ್ಲಿನ ಆಡಳಿತ ಮಂಡಳಿಯವರು ಹೇಳ್ತಾ ಇಲ್ವಾ? ಇದು ನಿಜಕ್ಕೂ ಕೂಡ ನನಗೆ ಬೇಸರದ ತಂದಂಥ ಸಂಗತಿ ಏನಪ್ಪ ಅಂದರೆ, ಅವರು ಮಾಡಬೇಕಾಗಿದ್ದಂಥ ಕೆಲಸವನ್ನು ಮಾಡಿಲ್ಲ ಅನ್ನೋದು ಒಂದು ಕಡೆ ಆದರೆ, ಈ ರೀತಿಯಾಗಿ ಅಜಾಗರೂಕತೆಯಿಂದ ತೆರೆದ ಗುಂಡಿಯನ್ನು ಹೀಗೆ ಬಿಡೋದು ಎಷ್ಟು ನಿಜಕ್ಕೂ ಕೂಡ. ನೋಡಿ, ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಇದೇ ಪಾರ್ಕು, ಇಲ್ಲಿಂದ ಪಕ್ಕದಲ್ಲಿ 10 ಮೀಟ್ರ್ ಕೂಡ ಇಲ್ಲ. ಇಲ್ಲಿ ಅಜಾಗರೂಕತೆಯಿಂದ ಇಲ್ಲಿ ಗುಂಡಿಯನ್ನು ಬಿಟ್ಟಿದ್ದಾರೆ ಅಂದರೆ, ಮಕ್ಕಳೇನಾದರೂ ಅಕಸ್ಮಾತ್ ಗುಂಡಿ ಒಳಗೆ ಬಿದ್ದರೆ ಯಾರು ಹೊಣೆ ಆಗ್ತಾರೆ? ಇದ್ರ ಹೊಣೆಗಾರಿಕೆಯನ್ನು ಯಾರು ತಗೊಳ್ತಾರೆ? ಅವಾಗ ಹೇಳ್ತೀರಾ, ನಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳನ್ನೆಲ್ಲ ಏನಾದರೂ ಬಿಡಿ ಅಂತ ಹೇಳಿದ್ವಿ ನಾವು ಅಂತ. ಇದು ಮಕ್ಕಳಿಗಾಗಿ ಅಂತಲೇ ಇರುವಂಥ ಆಟದ ಮೈದಾನ, ಮಕ್ಕಳು ಆಟ ಆಡೋದಕ್ಕೆ ಅಂತಲೇ ಇರೋದು ಆಟ ಮೈದಾನ. ಆದರೆ ಆ ಆಟದ ಮೈದಾನದಲ್ಲಿ ಅಸ್ವಚ್ಛತೆ ಇದೆ. ನೀವೀಗ ಇಲ್ಲಿಂದ ನೋಡಿದ್ರೆ ನಿಮಗೆ ಅಂದಾಜು ಸಿಗಬಹುದು ಎಷ್ಟರ ಮಟ್ಟಿಗೆ ಇಲ್ಲಿ ಗಿಡಗಂಟೆಗಳು ಬೆಳೆದುಕೊಂಡಿವೆ, ಎಷ್ಟರ ಮಟ್ಟಿಗೆ ಅಸ್ವಚ್ಛತೆ ಇದೆ ಅನ್ನೋದು. ಆ ಕಡೆ ನೋಡಿದ್ರೆ ಅಲ್ಲಿ ಹುಳಗಳು, ಕೊಳೆತ ಆಹಾರ, ಮತ್ತಷ್ಟು ಅಲ್ಲಿ ಡ್ರೈನೇಜ್ ಪ್ರಾಬ್ಲಮ್ಮು, ಅದೆಲ್ಲವೂ ಕೂಡ ಅಲ್ಲಿ ಹುಳಗಳು ಪಿತ ಅನ್ನೋಷ್ಟು ತೊಂದರೆ ಆಗಿದೆ. ಇಲ್ಲಿ ಈ ಕಡೆ ನೋಡಿದ್ರೆ ಗುಂಡಿಯೇ ತೆರೆದಿದೆ, ಅದನ್ನು ಮುಚ್ಚಿಲ್ಲ. ಅದನ್ನು ಇವಾಗೆಲ್ಲೋ ತೆರೆದಿದೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದ್ರ ಮೇಲೆಲ್ಲ ಎಷ್ಟು ಎಲೆಗಳು ಬಿದ್ದಿದೆ, ಎಷ್ಟು ಮಣ್ಣಿದೆ. ಅದು ಯಾರಾದರೂ ಈ ವಿಡಿಯೋ ನೋಡಿದವರು ಪುಣ್ಯಾತ್ಮರು ಇಲ್ಲ ಅದು ನೆನ್ನೆ ಮೊನ್ನೆ ತೆಗೆದಿದ್ವಿ ಅಂತ ಹೇಳ್ಬೋದು. ಇದು ಯಾವುದೂ ಕೂಡ ಇವತ್ತು ನೆನ್ನೆ ಮೊನ್ನೆ ತೆಗೆದಿರೋಂಥದ್ದಲ್ಲ. ಸಾಕಷ್ಟು ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿ ಇದೆ ಅನ್ನೋದಕ್ಕೆ ಸಾಕ್ಷಿಗಳು ಇಲ್ಲೇ ಇದೆ. ನೋಡಿ, ಅದು ಅದ್ರ ಮೇಲೆ ಎಷ್ಟು ಮಣ್ಣಿದೆ, ಅದು ಯಾವಾಗಿಂದ ತೆಗೆದಿದೆ ಅನ್ನೋದು ನಮಗೆ ಗೊತ್ತಾಗ್ತಿದೆ. ಇದರೊಳಗೆ ಯಾರಾದರೂ ಬಿದ್ದರೆ ಯಾರೀ ಹೊಣೆ? ಯಾರಾದರೂ ಅಧಿಕಾರಿಗಳು ಬರಬೇಕಾದ್ರೆ ಪೂರ್ತಿ ಇದೇ ರೀತಿಯಾಗಿರುತ್ತೆ ಅನ್ನೋ ರೀತಿಯಲ್ಲಿ ಸ್ವಚ್ಛತೆಯನ್ನು ಮಾಡ್ತೀರಿ, ಸ್ವಚ್ಛತೆ ಇದೆ ಅನ್ನೋ ರೀತಿಯನ್ನು ತೋರಿಸ್ತೀರಿ. ಆದರೆ ಯಾರೂ ಇಲ್ಲ ಅಂದರೆ ಯಾಕೆ ಇಷ್ಟು? ಅಧಿಕಾರಿಗಳು ಬಂದಾಗ ಅಷ್ಟೇ ನೀವು ಕೆಲಸ ಮಾಡೋದು. ಅಧಿಕಾರಿಗಳು ಬರಲಿಲ್ಲ ಅಂದರೆ ನೀವು ಯಾರೂ ಕೂಡ ಕೆಲಸನೇ ಮಾಡೋದಿಲ್ವ? ಇನ್ನು ಜಿಲ್ಲಾಡಳಿತದವರಾಗಲಿ ಇಲ್ಲ ಮಕ್ಕಳ ರಕ್ಷಣಾ ಆಯೋಗದವರಾಗಲಿ ಯಾರಾದರೂ ಬರ್ತಾರೆ ಅಂದರೆ ಸಾಕು, ಎಲ್ಲವನ್ನೂ ಕೂಡ ಸ್ವಚ್ಛ ಮಾಡಿ ಕ್ಲೀನ್ ಜಿಲ್ಲಾಸ್ಪತ್ರೆ ಕ್ಲೀನ್ ಅಂತ ತೋರಿಸ್ತೀರಿ. ಆದರೆ ಜಿಲ್ಲಾಸ್ಪತ್ರೆಯ ನೈಜತೆ ಇದು. ಅಧಿಕಾರಿಗಳ ವಿಸಿಟ್ ಇಲ್ಲ ಅಂದರೆ ಈ ರೀತಿಯಾಗಿರುತ್ತೆ. ಬಂದು ಯಾರಾದರೂ ವರದಿ ಮಾಡಿದ್ರೆ ನಮ್ಮ ಮೇಲೆ ದ್ವೇಷ ಇಟ್ಕೊಂಡಿದ್ದೀರಾ ಅಂತ ಹೇಳೋವಂಥ ನೀವುಗಳು ಜಿಲ್ಲಾಸ್ಪತ್ರೆಯವರು ಏನು ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಜಿಲ್ಲಾ ಶಸ್ತ್ರಚಿಕಿತ್ಸಕರಲ್ಲಿ ನಾವು ಮಾಡ್ಕೊಳ್ಳೋದು ಮನವಿ ಇಷ್ಟೇ, ಇಲ್ಲಿ ನೂರಾರು ಮಕ್ಕಳುಗಳು ಬರ್ತಾ ಇರ್ತಾರೆ. ದಯವಿಟ್ಟು ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ, ಮಕ್ಕಳ ಜೀವಕ್ಕೆ ಯಾವುದೇ ರೀತಿಯ ಕುತ್ತು ಬರದಂತೆ ದಯವಿಟ್ಟು ಈ ಆಟದ ಮೈದಾನವನ್ನು ಸ್ವಚ್ಛಗೊಳಿಸಿ ಆದಷ್ಟು ಬೇಗ ಈ ಗುಂಡಿಯನ್ನು ಮುಚ್ಚಿಸಿ. ಮತ್ತು ಇಲ್ಲಿರುವಂಥ ಈ ಡ್ರೈನೇಜ್ ಪ್ರಾಬ್ಲಮ್ ಏನಿದೆ ಇದನ್ನು ಸರಿಪಡಿಸ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ನೀವೇನಾದರೂ ಸರಿಪಡಿಸಿಲ್ಲ ಅಂದರೆ ಇದು ನಿಜಕ್ಕೂ ಕೂಡ ನಿಮ್ಮ ಅಜಾಗರೂಕತೆ ಅಂದರೆ ತಪ್ಪಾಗೋದಿಲ್ಲ. ಏನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಗಮನ ಹರಿಸಿ ಸಮಸ್ಯೆನ ಬಗೆಹರಿಸಿ ಇಲ್ಲಿರುವಂಥ ಮಕ್ಕಳಿಗೆ ಮತ್ತು ಮಕ್ಕಳ ಪೋಷಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.